ಯುಪಿಐ ಮೂಲಕ ಹಣ ಪಡೆಯುವ ವರ್ತಕರಿಗೆ ಶಾಕಿಂಗ್ ನ್ಯೂಸ್. ಯುಪಿಐ ಪಾವತಿ ಮೇಲೆ ಬೀಳಲಿದೆ ಶುಲ್ಕದ ಹೊರೆ. ಶುಲ್ಕ ವಿಧಿಸಲು ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಶುಲ್ಕ ವಿಧಿಸುವ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದೆ ಈಗ ಕೇಂದ್ರ ಸರ್ಕಾರ. ವಿದೇಶಿ ಹೂಡಿಕೆ ಆಕರ್ಷಣೆ ಈ ಮಸೂದೆಯ ಉದ್ದೇಶ. ದೇಶೀಯ ಉತ್ಪಾದನೆ ಪ್ರೋತ್ಸಾಹಕ್ಕೆ ಈ ಮಸೂದೆ ಅನುಕೂಲ ಆಗುತ್ತೆ. ಈಡೇರಲಿದೆ ಡಿಜಿಟಲ್ ಕಂಪನಿಗಳ ದೀರ್ಘಕಾಲದ ಬೇಡಿಕೆ. ಗ್ರಾಹಕರ ಮೇಲೆ ಎಂಡಿಆರ್ ಹೊರೆ ಇರಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಡಿಜಿಟಲ್ ಕಂಪನಿಗಳ ದೀರ್ಘಕಾಲದ ಬೇಡಿಕೆ ಈಡೇರುತ್ತೆ. ಗ್ರಾಹಕರ ಮೇಲೆ ಎಂಡಿಆರ್ ಹೊರೆ ಏರಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದೊಡ್ಡ ದೊಡ್ಡ ವರ್ತಕರಿಗೆ ಶುಲ್ಕ ಅಂತೂ ಬೀಳಲಿದೆ. 2,000ಕ್ಕಿಂತ ಹೆಚ್ಚು ಖರೀದಿ ಮಾಡಿದ್ರೆ ವರ್ತಕನಿಗೆ ಶುಲ್ಕ ಇರುತ್ತೆ. ಶುಲ್ಕ ವಿಧಿಸೋದ್ರಿಂದ ಡಿಜಿಟಲ್ ವ್ಯವಹಾರದ ಮೇಲೆ ಪರಿಣಾಮ ಬೀರಲಿದೆ. ಯುಪಿಐ ಮುಖೇನ ಹಣ ಪಡೆಯುವ ವರ್ತಕರಿಗೆ ಶಾಕಿಂಗ್ ನ್ಯೂಸ್. ನೋಡಿ, ಯುಪಿಐ ಪಾವತಿ ಮೇಲೆ ಶುಲ್ಕದ ಹೊರೆ ಬೀಳುತ್ತೆ. ಇನ್ನು ಮುಂದೆ ಶುಲ್ಕ ವಿಧಿಸೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನವನ್ನ ಮಾಡಿರೋದು. ಶುಲ್ಕ ವಿಧಿಸುವ ತಿದ್ದುಪಡಿ ಮಸೂದೆ ಮಂಡಿಸಿದೆ ಈಗ ಕೇಂದ್ರ ಸರ್ಕಾರ. ವಿದೇಶಿ ಹೂಡಿಕೆ ಆಕರ್ಷಣೆ ಈ ಮಸೂದೆಯ ಉದ್ದೇಶ ಆಗಿರೋದು. ದೇಶೀಯ ಉತ್ಪಾದನೆ ಪ್ರೋತ್ಸಾಹಕ್ಕೆ ಈ ಮಸೂದೆ ಅನುಕೂಲ ಆಗುತ್ತೆ. ಸೊ ಡಿಜಿಟಲ್ ಕಂಪನಿಗಳ ದೀರ್ಘಕಾಲದ ಬೇಡಿಕೆ ಏನಿತ್ತಲ್ಲ ಅದು ಈ ಮುಖೇನ ಈಗ ಈಡೇರಿಕೆ ಆದಂಗೆ ಆಗಿದೆ.